ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ರಿಲೀಸ್ ಸ್ಟ್ರಾಟಜಿ ಫಾರ್ ಪರ್ಚೇಸ್ ಆರ್ಡರ್ ನೋಡಿದ್ವಿ. ಸೊ ಈಗ ಏನಂತಂದ್ರೆ ರಿಲೀಸ್ ಸ್ಟ್ರಾಟಜಿ ಫಾರ್ ಪರ್ಚೇಸ್ ರಿಕ್ವಿಸಿಷನ್. ಯೂಶಲಿ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ P2P ಪ್ರೊಸೆಸ್. ಸೊ P2P ಪ್ರೊಸೆಸ್ ಅಲ್ಲಿ ಫಸ್ಟ್ ಏನು PR ರಿಲೀಸ್ ಮಾಡ್ತಾರೆ. ಓಕೆ, PR ಜನರೇಟ್ ಮಾಡ್ತಾರೆ. ಬೇಸ್ಡ್ ಆನ್ PR ಕೊಟೇಶನ್ ತರಿಸ್ಕೊಂಡು ಕೊಟೇಶನ್ ಫೈನಲೈಸ್ ಮಾಡಿಬಿಟ್ಟು ಸೊ PR ನ ಅಪ್ರೂವ್ ಮಾಡ್ತೀವಿ. ಸೊ PR ಅಪ್ರೂವ್ ಮಾಡೋದು ಹೇಗೆ ಅಂತಂದ್ರೆ ಬೇಸ್ಡ್ ಆನ್ ದ ಪ್ರೈಸಿಂಗ್. ಓಕೆ, ಸೊ ಸಪೋಸ್ 0 to 10,000, ಸೊ ಬೇಸ್ಡ್ ಆನ್ ದ ಪ್ರೈಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಸೊ ಬೇಸ್ಡ್ ಆನ್ ದ ಕ್ವಾಂಟಿಟಿ, ಬೇಸ್ಡ್ ಆನ್ ದ ಕ್ವಾಲಿಟಿ. ಓಕೆ, ಸೊ ಇಲ್ಲೂ ಅಷ್ಟೇ ನಾವು, ಯಾಕಂದ್ರೆ ಪ್ರೈಸಿಂಗ್ ನಾವು PR ಅಲ್ಲಿ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ನೋಡಿ, ಈಗ ಕೊಟೇಶನ್ ಬಂದಾಗ ನಾವು PR ಕೊಟೇಶನ್ ಅಲ್ಲಿ ಏನ್ ಪ್ರೈಸ್ ಇರುತ್ತೋ ಅದನ್ನ ನಾವು ಮೇಂಟೈನ್ ಮಾಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ದಟ್ ಕೊಟೇಶನ್ ನಾವು PR ಮಾಡಿದಾಗ ಪ್ರೈಸಿಂಗ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಓಕೆ, ಸೊ ಈಗ ಸೇಮ್ ಕಾನ್ಸೆಪ್ಟ್. ಸೊ ಇದು ಪ್ಲಾಂಟ್, ಪರ್ಚೇಸ್ ಆರ್ಗನೈಸೇಷನ್ ಲೆವೆಲ್, ಪರ್ಚೇಸ್ ಗ್ರೂಪ್ ಮತ್ತೆ ಪರ್ಚೇಸ್ ಡಾಕ್ಯುಮೆಂಟ್ ಲೆವೆಲ್, ಈ ಎಲ್ಲಾ 4 ಲೆವೆಲ್ಸ್ ಅಲ್ಲೂ ನಾವು ರಿಲೀಸ್ ಸ್ಟ್ರಾಟಜಿನ ಮೇಂಟೈನ್ ಮಾಡ್ತೀವಿ, ಕಾನ್ಫಿಗರ್ ಮಾಡ್ತೀವಿ. ಸೊ ಸಪೋಸ್ ಒಂದು PR 10,000 ವರೆಗೂ ಇದ್ರೆ ಜೂನಿಯರ್ ಅಕೌಂಟೆಂಟ್ ಅಪ್ರೂವ್ ಕೊಡ್ತೀವಿ. ಸೇಮ್ ಇದು 10,000 to 20,000 ಇದ್ರೆ ಸೀನಿಯರ್ ಅಕೌಂಟೆಂಟ್, ಇದು ಅಕೌಂಟ್ ಮ್ಯಾನೇಜರ್ ಇರ್ತಾನೆ. 50,000 ಮೇಲಿದ್ರೆ ಡೈರೆಕ್ಟರ್ ಲೆವೆಲ್. ಓಕೆ, ಸೊ ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಹೈರಾರ್ಕಿ. ಓಕೆ, ಸೇಮ್ ಇದರಲ್ಲಿ ಅಲ್ಲಿ CKKO ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ, ಇಲ್ಲಿ ಸೊ ಇಲ್ಲಿ ಪರ್ಚೇಸ್ ಆರ್ಡರ್ ಅಲ್ಲಿ ನಾವು CKKO ಯೂಸ್ ಮಾಡ್ತಾ ಇದ್ವಿ. ಓಕೆ, ಬಟ್ ಅದೇ ಇಲ್ಲಿ ನಾವು CEBAN ಕಮ್ಯುನಿಕೇಶನ್ ಟೇಬಲ್ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ. ಓಕೆ, ಕ್ರಿಯೇಟ್, ಡಿಸ್ಪ್ಲೇ ಇವೆಲ್ಲ ನಾನು ಮಾಡಿದ್ದೀನಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಸೊ ಆ ವಿಡಿಯೋ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈಗ ಮೇಜರ್ ಡಿಫರೆನ್ಸ್ ಏನಂದ್ರೆ ರಿಲೀಸ್ ಸ್ಟ್ರಾಟಜಿ ಫಾರ್ PR ಗು ಮತ್ತೆ PO ಗು ಅಂದ್ರೆ, ಸೊ ಇನ್ PR ನಾವು ಹೆಡರ್ ಲೆವೆಲ್, ಯೂಶಲಿ ನಾವೇನಂದ್ರೆ PO ಗೆ ರಿಲೀಸ್ ಸ್ಟ್ರಾಟಜಿ ಮಾಡಿದಾಗ ಹೆಡರ್ ಲೆವೆಲ್ ಅಲ್ಲಿ ರಿಲೀಸ್ ಸ್ಟ್ರಾಟಜಿ ಟ್ರಿಗರ್ ಆಗುತ್ತೆ. ಹೆಡರ್ ಲೆವೆಲ್ ಅಲ್ಲಿ ನಾವು PO ನ ಅಪ್ರೂವ್ ಮಾಡ್ತೀವಿ. ಓಕೆ, ಬಟ್ ಇಲ್ಲಿ ಏನಂತಂದ್ರೆ ವಿತೌಟ್ ಕ್ಲಾಸಿಫಿಕೇಶನ್, ವಿತ್ ಕ್ಲಾಸಿಫಿಕೇಶನ್ ಎರಡು ಬರುತ್ತೆ. ವಿತೌಟ್ ಕ್ಲಾಸಿಫಿಕೇಶನ್ ಅಲ್ಲಿ ಓನ್ಲಿ ಹೆಡರ್ ಲೆವೆಲ್ ಅಲ್ಲಿ ನಾವು ರಿಲೀಸ್ ಸ್ಟ್ರಾಟಜಿನ ಮೇಂಟೈನ್ ಮಾಡ್ತೀವಿ. ವಿತ್ ಕ್ಲಾಸಿಫಿಕೇಶನ್ ಅಂದ್ರೆ ಹೆಡರ್ ಲೆವೆಲ್ ಅಲ್ಲೂ ಬರುತ್ತೆ, ಐಟಮ್ ಲೆವೆಲ್ ಅಲ್ಲೂ ಬರುತ್ತೆ. ಇದೇನ್ ಅನ್ನೋದು ಗೊತ್ತಾಗುತ್ತೆ ನೋಡಿ ನಿಮ್ಗೆ. ಸೊ ಹೆಡರ್ ಲೆವೆಲ್ ಅಲ್ಲಿ ಬಂದಾಗ ಎಂಟೈರ್ ಡಾಕ್ಯುಮೆಂಟ್, PR ಡಾಕ್ಯುಮೆಂಟ್ ಏನಿರುತ್ತಲ್ಲ ಅದನ್ನ ನಾವು ಅಪ್ರೂವ್ ಮಾಡಬಹುದು, ರಿಲೀಸ್ ಮಾಡಬಹುದು. ಬೇಸ್ಡ್ ಆನ್ ದ ಐಟಮ್ ಲೆವೆಲ್, ಸಪೋಸ್ ಒಂದು ಐಟಮ್ ಇದೆ, ಆ ಐಟಮ್ ಅಪ್ರೂವ್ ಮಾಡ್ಬೇಕಂದ್ರೆ ನಾವು ಐಟಮ್ ಲೆವೆಲ್ ಮೇಂಟೈನ್ ಮಾಡಬೇಕು. ಎಂಟೈರ್ ಡಾಕ್ಯುಮೆಂಟ್ ಬೇಕು ಅಂದ್ರೆ ಹೆಡರ್ ಲೆವೆಲ್. ಅದ್ ನೋಡೋಣ ಒನ್ ಬೈ ಒನ್. ಸೊ ಫಸ್ಟ್ ಏನಂತಂದ್ರೆ ಕಾನ್ಫಿಗರೇಷನ್ ನೋಡೋಣ. ಸೊ ನಾನು ಈಗ ಸರ್ವರ್ ಬಂದಿದ್ದೀನಿ. ಸೊ ಇಲ್ಲಿ ಏನಂತಂದ್ರೆ SPRO, ಓಕೆ, ದೆನ್ SAP ರೆಫರೆನ್ಸ್ IMG ಕಾನ್ಫಿಗರೇಷನ್ ಮಾಡ್ತಾ ಇದ್ದೀನಿ. ಸೇಮ್. ಸೊ ಇಲ್ಲಿ ಮಟೀರಿಯಲ್ ಮ್ಯಾನೇಜ್ಮೆಂಟ್ ನೋಡಿ, ಇಲ್ಲಿ ಮಟೀರಿಯಲ್ ಮ್ಯಾನೇಜ್ಮೆಂಟ್ ರೈಟ್ ಕ್ಲಿಕ್ ಮಾಡಿ ನೋಡಿ ಓಪನ್ ಆಗುತ್ತೆ. ಕೆಳಗ್ ಬನ್ನಿ, ಪರ್ಚೇಸಿಂಗ್ ಇದೆ, ಓಪನ್ ಮಾಡಿ, ರೈಟ್ ಕ್ಲಿಕ್. ಕ್ಲೋಸ್ ಮಾಡ್ಬೇಕಂದ್ರೆ ಲೆಫ್ಟ್ ಕ್ಲಿಕ್ ಅಷ್ಟೇ, ಲೆಫ್ಟ್ ಬಟನ್ ಕೀಬೋರ್ಡ್, ರೈಟ್ ಆರೋ, ಲೆಫ್ಟ್ ಆರೋ, ಅಪ್ ಡೌನ್ ಆರೋ ಫಾರ್ ಗೋಯಿಂಗ್ ಅಪ್ ಅಂಡ್ ಡೌನ್. ಸೊ ಇಲ್ಲಿ ನೋಡಿ ಪರ್ಚೇಸ್ ರಿಕ್ವಿಸಿಷನ್, ಲಾಸ್ಟ್ ಟೈಮ್ ಮಾಡಿದ್ದು ಪರ್ಚೇಸ್ ಆರ್ಡರ್. ನೋಡಿ ಇಲ್ಲಿ ಪರ್ಚೇಸ್ ಆರ್ಡರ್, ರಿಲೀಸ್ ಪ್ರೊಸೀಜರ್ ಫಾರ್ ಪರ್ಚೇಸ್ ಆರ್ಡರ್. ಇಲ್ಲಿ ನೋಡಿ ಎಲ್ಲ ಹೆಡರ್ ಲೆವೆಲ್ ಅಲ್ಲಿ ಇದೆ. ಸೊ ಬ್ಯಾಕ್ ಬನ್ನಿ, ಈಗ ನಾನು PR ಮಾಡ್ತಾ ಇದ್ದೀವಿ ಈ ಕ್ಲಾಸ್ ಅಲ್ಲಿ. PR ಫೋಕಸ್ ಮಾಡೋಣ. ಸೊ PR ಹೋಗೋಣ. ಸೊ ಇಲ್ಲಿ ನೋಡಿ ರಿಲೀಸ್ ಪ್ರೊಸೀಜರ್ ಅಂತ ಇದೆ. ಇಲ್ಲಿ ಹೋದ ತಕ್ಷಣ ನೋಡಿ ಸೆಟಪ್ ಪ್ರೊಸೀಜರ್ ವಿತೌಟ್ ಕ್ಲಾಸಿಫಿಕೇಶನ್, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ರಿಲೀಸ್ ಕೋಡ್ಸ್ ಇವೆಲ್ಲ ಕಾನ್ಫಿಗರೇಷನ್ ಬರುತ್ತೆ. ಓಕೆ, ಇದನ್ನ ನಾವು ಮಾಡಲ್ಲ ರಿಯಲ್ ಟೈಮ್ ಅಲ್ಲಿ. ಪ್ರೊಸೀಜರ್ ವಿತ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ನೋಡಿ ಇಲ್ಲಿ ನೋಡಿ ಎಡಿಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಸ್ಟ್ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ನಾನು ಇಲ್ಲಿ ಹೇಳಿದೆ ನಿಮಗೆ. ಸೊ ಇಲ್ಲಿ ನಾವು ಹೆಡರ್ ಲೆವೆಲ್, ಪ್ಲಾಂಟ್ ಲೆವೆಲ್, ಪರ್ಚೇಸ್ ಆರ್ಗನೈಸೇಷನ್ ಲೆವೆಲ್, ಯಾವ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡ್ತೀವಿ ಅದನ್ನ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನ ಡಿಫೈನ್ ಮಾಡ್ಬೇಕು. ಅದಲ್ಲದೆ ಪ್ರೈಸ್, ಯಾವ ಪ್ರೈಸಿಂಗ್ ಅಲ್ಲಿ ನಾವು ಮೇಂಟೈನ್ ಮಾಡ್ತೀವಿ, ದಟ್ ಈಸ್ ಆಲ್ಸೋ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇಲ್ಲಿ ಬನ್ನಿ, ಇಲ್ಲಿ ಫಸ್ಟ್ ನಾನು ಏನ್ ಮಾಡ್ತೀನಿ, ವಿವೋ ಅಲ್ಲ ನಮ್ದು ಕಂಪ್ನಿ, ವಿವೋ ಅಂಡರ್ಸ್ಕೋರ್ ರಿಲೀಸ್ PR ಅಂಡರ್ಸ್ಕೋರ್ ನಾನು ಪ್ಲಾಂಟ್ ಲೆವೆಲ್ ಅಥವಾ PO ಲೆವೆಲ್ ಮಾಡ್ತೀನಿ. ಓಕೆ, ಸೊ ಪರ್ಚೇಸ್ ಆರ್ಗನೈಸೇಷನ್ ಲೆವೆಲ್, ಪರ್ಚೇಸ್ ಆರ್ಗ್. ಓಕೆ, ಸೊ ಇದನ್ನ ಕಾಪಿ ಮಾಡ್ಕೊಂತೀನಿ. ಇಲ್ಲಿ ಕ್ರಿಯೇಟ್ ಇದೆ, ಕ್ರಿಯೇಟ್ ಕ್ಲಿಕ್ ಮಾಡಿ. ಸೊ ಏನ್ ಹೇಳ್ತಾ ಇದೆ ಇದು, ಕಂಟೆಂಟ್ಸ್ ಕ್ಯಾರೆಕ್ಟರ್ಸ್. ಓಕೆ ಓಕೆ, ಈ ಡಾಟ್ ಬರಲ್ಲ ಇಲ್ಲಿ.
ಪರ್ಚೇಸ್ ಆರ್ಗನೈಸೇಷನ್ ಅಂತ ಕೊಡ್ತೀನಿ, ಕ್ರಿಯೇಟ್ ಕೊಡಿ. ನೋಡಿ ಈಗ ಸ್ಪೇಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ತಗೊಳಲ್ಲ. ಇಲ್ಲಿ ಅಡಿಷನಲ್ ಡಾಟಾಗೆ ಹೋಗ್ಬಿಟ್ಟು ನೋಡಿ ಇಲ್ಲಿ ಏನಿದೆ, CEBAN ಅಂತ ಇದೆ. ಇಲ್ಲಿ ಬನ್ನಿ, ಇಲ್ಲಿ CEBAN. ನಾನು ಪರ್ಚೇಸ್ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಮಾಡ್ತಿದ್ದೀನಿ. ಆ ಪರ್ಚೇಸ್ ಆರ್ಗನೈಸೇಷನ್ ಫೀಲ್ಡ್ ನೇಮ್ ನೋಡ್ಬೇಕು. ಫೀಲ್ಡ್ ನೇಮ್ ನೋಡ್ಬೇಕಂದ್ರೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನ್ಯೂ ಸ್ಕ್ರೀನಿಗೆ ಹೋಗುತ್ತೆ. ನ್ಯೂ ಸ್ಕ್ರೀನಿಗೆ ಹೋಗಿ ಇಲ್ಲಿ SE11 ಹೋಗಿ, SE11 ಹೋಗಿ ಇಲ್ಲಿ CEBAN ಎಂಟರ್ ಕೊಡಿ, ಡಿಸ್ಪ್ಲೇ. ಸೊ ಇಲ್ಲಿ ಪರ್ಚೇಸ್ ಆರ್ಗನೈಸೇಷನ್ ಸರ್ಚ್ ಮಾಡಿ. ಇಲ್ಲಿ ನೋಡಿ ಕೆಳಗೆ ಬನ್ನಿ, ಪರ್ಚೇಸ್ ಗ್ರೂಪ್ ಇದೆ. ಸೊ ಪರ್ಚೇಸ್ ಆರ್ಗನೈಸೇಷನ್ ಇಲ್ಲಿದೆ, ಪರ್ಚೇಸ್ ಆರ್ಗನೈಸೇಷನ್. ಸೊ ನೋಡಿ ಇಲ್ಲಿದೆ ಪರ್ಚೇಸ್ ಆರ್ಗನೈಸೇಷನ್, ಇಲ್ಲಿ ನೋಡಿ ಇದು. ಸೊ ಇಲ್ಲಿ ನೋಡಿ ಇದೇ ಫೀಲ್ಡ್ ನೇಮ್ EKORG. ಇದನ್ನ ಕಾಪಿ ಮಾಡ್ಕೊಳ್ಳಿ, ಇಲ್ಲಿಗೆ ಬಂದು ಇಲ್ಲಿ ಪೇಸ್ಟ್ ಮಾಡಿ, ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ನೋಡಿ, ಸೊ ಇದು ನಮ್ದು ಅಬ್ಯಾಪ್ ಡಿಕ್ಷನರಿ. ಇದು ನಾನು ನಿಮ್ಗೆ ಹೇಳಿದ್ನ ಅಬ್ಯಾಪ್ ಡಿಕ್ಷನರಿ. ಈ ಅಬ್ಯಾಪ್ ಡಿಕ್ಷನರಿಯಿಂದ ಎಲ್ಲಾ ಡಾಟಾನ ಕಾಪಿ ಆಗುತ್ತೆ. ಇಲ್ಲಿ ನೋಡಿ ಅದೇ ಹೇಳ್ತಾ ಇರೋದು, ಫಾರ್ಮೆಟ್ ಡಾಟಾ ಯೂಸ್ಡ್ ಫ್ರಮ್ ಅಬ್ಯಾಪ್ ಡಿಕ್ಷನರಿ. ಎಂಟರ್ ಕೊಡಿ. ನೋಡಿ ಎಂಟರ್ ಕೊಟ್ಟ ತಕ್ಷಣ ಎಲ್ಲ ಫೆಚ್ ಆಯ್ತು. ಸೊ ನಾನು ಇದೇ ಸೇಮ್ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಡ್ತೀನಿ, ಎಂಟರ್. ಸೊ ಇಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್. ಏನಕ್ಕೆ ಮಲ್ಟಿಪಲ್ ವ್ಯಾಲ್ಯೂಸ್ ಅಂತಂದ್ರೆ, ನಮ್ಮ ಹತ್ರ ಮಲ್ಟಿಪಲ್ ಪರ್ಚೇಸ್ ಆರ್ಗನೈಸೇಷನ್ಸ್ ಇದ್ರೆ ನಾವ್ ಇಲ್ಲಿ ಹೋಗ್ಬಿಟ್ಟು ಮಲ್ಟಿಪಲ್ ಪರ್ಚೇಸ್ ಆರ್ಗನೈಸೇಷನ್ಸ್ ನ ಮೇಂಟೈನ್ ಮಾಡ್ತೀವಿ. ಈಗೇನು ಇಲ್ಲ, ಜಸ್ಟ್ ಸೇವ್ ಮಾಡಿ. ಓಕೆ, ಸೊ ನೋಡಿ ಇದನ್ನ ಕ್ರಿಯೇಟ್ ಆಯ್ತು. ಸೊ ಇಲ್ಲಿ ನಾನು ನಮ್ದು ಎಕ್ಸೆಲ್ ಶೀಟ್ ಇದೆಯಲ್ಲ, ಐ ವಿಲ್ ಓಪನ್ ದಟ್ ಎಕ್ಸೆಲ್ ಶೀಟ್. ಸೊ ಇಲ್ಲಿ ನಾನು ರಿಲೀಸ್ PR. ಸೊ ಇದು ಕ್ಯಾರೆಕ್ಟರ್ ಯಾವುದು, ಪೇಸ್ಟ್. ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಡಿಫೈನ್ ಮಾಡ್ತೀನಿ, ಏನು ವ್ಯಾಲ್ಯೂ. ಯಾಕಂದ್ರೆ ಪ್ರೈಸ್ ಅನ್ನೋದು ನಾವು ಮೇಂಟೈನ್ ಮಾಡ್ಬೇಕಲ್ಲ. ಸೊ ಇಲ್ಲಿ ಪ್ರೈಸ್ ನೋಡಿ, ಕಂಟ್ರೋಲ್ ಆಲ್ ಕಾಪಿ, ಎಂಟರ್. ಇಲ್ಲಿ ಕ್ರಿಯೇಟ್ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಸೇಮ್ ಅಡಿಷನಲ್ ಡಾಟಾಗೆ ಹೋಗಿ ಇಲ್ಲಿ ನೋಡಿ CEBAN. ಓಕೆ, ಅಂಡ್ ದೆನ್ ಇಲ್ಲಿಗೆ ಹೋಗ್ಬಿಟ್ಟು ಅಗೇನ್ ಅಬ್ಯಾಪ್ ಡಿಕ್ಷನರಿ ನಾನು ಓಪನ್ ಮಾಡಿದ್ನಲ್ಲ ನ್ಯೂ ಸ್ಕ್ರೀನ್ ಅಲ್ಲಿ, ಇಲ್ಲಿ ಓಪನ್ ಮಾಡಿ ಇಲ್ಲಿ ಪ್ರೈಸ್ ಇರುತ್ತೆ ನೋಡಿ, ನೆಟ್ ಆರ್ಡರ್ ವ್ಯಾಲ್ಯೂ ಅಥವಾ ಪ್ರೈಸ್ ಅಂತ ಇರುತ್ತೆ. ಟೋಟಲ್ ವ್ಯಾಲ್ಯೂ ಇಲ್ಲಿದೆ ನೋಡಿ, GSWRT. ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ, ಎಂಟರ್. ನೋಡಿ ಅಬ್ಯಾಪ್ ಡಿಕ್ಷನರಿಯಿಂದ ಕಾಪಿ ಆಗ್ತದೆ, ಬಟ್ ಕರೆನ್ಸಿ ಒಂದು ಆಗೋದಿಲ್ಲ. ಎಂಟರ್ ಕೊಡಿ. ನೋಡಿ ಇಲ್ಲಿ ಹೇಳ್ತದೆ ಎಂಟರ್ ಕರೆನ್ಸಿ. ಹೋದ ತಕ್ಷಣ ಬೇಸಿಕ್ ಡಾಟಾದಲ್ಲಿ ನಂದೇನ್ ಕರೆನ್ಸಿ USD. ಎಂಟರ್. ಇಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ ಮತ್ತೆ ಇಂಟರ್ವಲ್ಸ್ ಅಲೋಡ್. ಏನಕ್ಕೆ ಅಂತಂದ್ರೆ ನಾನು ಇಲ್ಲಿ ನೋಡಿ ಮಲ್ಟಿಪಲ್ ವ್ಯಾಲ್ಯೂಸ್ ಡಿಫೈನ್ ಮಾಡ್ತಾ ಇದ್ದೀನಿ. ಇಂಟರ್ವಲ್ಸ್ ರೇಂಜ್ 0 to 10,000, 10,000 1 to 20, ಈ ತರ ನಾನು ಇಂಟರ್ವಲ್ಸ್ ಅಲೋ ಮಾಡುತ್ತೆ. ಓಕೆ, ಸೊ ವ್ಯಾಲ್ಯೂಸ್ಗೆ ಹೋದ್ರೆ ಇಲ್ಲಿ ವ್ಯಾಲ್ಯೂಸ್ ಆಕ್ಟಿವೇಟ್ ಆಗ್ತಾ ಇಲ್ಲ. ಓಕೆ, ಸೇವ್ ಮಾಡಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಬನ್ನಿ. ಸೊ ಇಲ್ಲಿ ಅದನ್ನೇ ಪೇಸ್ಟ್ ಮಾಡೋಣ. ಸೊ ಯಾವುದು, ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಇದೇ ಇಲ್ಲಿ ಪೇಸ್ಟ್ ಮಾಡಿ, ಸೇವ್. ಕಂಟ್ರೋಲ್ S ಕೊಟ್ರು ಸೇವ್ ಆಗುತ್ತೆ. ಬ್ಯಾಕ್ ಬನ್ನಿ, ಇದೇನು ಪ್ರೈಸ್ ನೋಡಿ, ಪ್ರೈಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಡಿಫೈನ್ ಮಾಡಿದೆ. ಬ್ಯಾಕ್ ಬನ್ನಿ, ನೋಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫೈನ್ ಆಯ್ತು. ನೆಕ್ಸ್ಟ್ ಎಡಿಟ್ ಕ್ಲಾಸ್. ಕ್ಲಾಸ್ ಏನಂದ್ರೆ ಗ್ರೂಪಿಂಗ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಇಂಟು ಒನ್ ಕ್ಲಾಸ್. ಸೊ VO _ ಕ್ಲಾಸ್ PR. ಸೊ ಕಾಪಿ ಮಾಡ್ಕೊಳ್ಳಿ ಇದು. ಸೊ ಇಲ್ಲಿ ನೋಡಿ ಕ್ಲಾಸ್ ಟೈಪ್ ಬಂದ್ಬಿಟ್ಟು 032 ರಿಲೀಸ್ ಸ್ಟ್ರಾಟಜಿ 032. ಹೋಗ್ಬಿಟ್ಟು ಕ್ರಿಯೇಟ್ ಅಂತ ಕೊಡಿ. ಕ್ರಿಯೇಟ್ ಕೊಟ್ಟ ತಕ್ಷಣ ನೋಡಿ ಇದನ್ನೇ ಸೇಮ್ ಪೇಸ್ಟ್ ಮಾಡ್ತೀನಿ. ಇಲ್ಲಿಗೆ ಹೋಗ್ಬಿಟ್ಟು ಇದನ್ನ ಕ್ಲಾಸ್ ಪೇಸ್ಟ್ ಮಾಡ್ಕೊಂತೀನಿ. ಇವೆರಡು ಕ್ಯಾರೆಕ್ಟರಿಸ್ಟಿಕ್ಸ್ ನ ಕಾಪಿ ಮಾಡ್ಕೊಳ್ಳಿ. ಅದನ್ನ ನೀವು ಇಲ್ಲಿ ಅಸೈನ್ ಮಾಡಬೇಕು. ನೋಡಿ ಇಲ್ಲಿ ಕ್ಯಾರೆಕ್ಟರ್ಸ್ ಅಂತ ಇದೆ. ಸೊ ಸ್ಪೀಡ್ ಆದ್ರೆ ಹೇಳಿ. ನೋಡಿ ಇಲ್ಲಿ ಡಿಫೈನ್ ಮಾಡಿದೆ. ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ನಾನು ಏನೇನ್ ಡಾಟಾ ಕೊಟ್ಟಿದ್ದೆ ಎಲ್ಲ ಫೆಚ್ ಆಗಿದೆ ನೋಡಿ.
Okay, so basic data, everything we are done and save. So ಗೊತ್ತಾಯ್ತಾ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಕ್ಲಾಸ್? ಎನಿ ಡೌಟ್ಸ್? ಹಾ ಸರ್. ಓಕೆ, ಸೊ ನೆಕ್ಸ್ಟ್ ಏನಂದ್ರೆ ಸೆಟಪ್ ಪ್ರೊಸೀಜರ್ ವಿತ್ ಕ್ಲಾಸಿಫಿಕೇಶನ್. ಇಲ್ಲಿಗೆ ಹೋಗ್ತೀನಿ. ಸೊ ಇಲ್ಲಿ ನೋಡಿ ರಿಲೀಸ್ ಗ್ರೂಪ್ ಅಂತ ಇದೆ, ಇಲ್ಲಿಗೆ ಹೋಗಿ. ಸೊ ರಿಲೀಸ್ ಗ್ರೂಪ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ನಾನು ಇಲ್ಲೇನ್ ಮಾಡ್ತೀನಿ, VR ಅಂತ ಮಾಡ್ತೀನಿ. ಸೊ ಇಲ್ಲಿ ಕ್ಲಾಸ್ ನ ಪೇಸ್ಟ್ ಮಾಡ್ತೀನಿ. ಸಾರಿ, ಇದಲ್ಲ. ಸೊ PR. ಸೊ ಇಲ್ಲಿ ವಿವೋ ರಿಲೀಸ್ PR ಗ್ರೂಪ್. ಓಕೆ, ಕ್ಯಾನ್ಸಲ್ ಕೊಡಿ, ಮಿಸ್ ಆಗಿಲ್ಲ, ಕ್ಲಿಕ್ ಆಯ್ತದೆ. ಇಲ್ಲಿಗೆ ಹೋಗಿ. ಓಕೆ, ಹಾ, ಇಲ್ಲಿ ನೋಡಿ ಒಂದು ಗ್ರೂಪ್ ಕ್ರಿಯೇಟ್ ಆಯ್ತು. ಸೇವ್ ಕೊಡಿ. ರಿಲೀಸ್ ಕ್ಲಾಸಸ್ ಏನಿದೆ ಡಿಲೀಟ್ ಕೊಡಿ, ಇದು ಬ್ಲಾಂಕ್ ಕ್ರಿಯೇಟ್ ಆಗಿದೆ. ಈಗ ಸೇವ್ ಕೊಡಿ. ನೋಡಿ ಕಂಟ್ರೋಲ್ ಸೇವ್. So release PR U group, enter and save. Okay, so go back, save, go back, save. So release group ಹೋಗಿ ಇನ್ನೊಂದ್ಸತಿ new entry VR. ಸೊ ಕ್ಲಾಸ್ ಬಂದ್ಬಿಟ್ಟು ರಿಲೀಸ್ PR. ಇಲ್ಲಿ ರಿಲೀಸ್ PR ಗ್ರೂಪ್, ಎಂಟರ್ ಅಂಡ್ ಸೇವ್. ನೋಡಿ ಈಗ ಸೇವ್ ಆಯ್ತು. ಓಕೆ, ಬ್ಯಾಕ್ ಬನ್ನಿ. ಸೊ VR ಅನ್ನೋದು ಒಂದು ರಿಲೀಸ್ ಗ್ರೂಪ್ ನ ಕ್ರಿಯೇಟ್ ಮಾಡಿದ್ವಿ. VR. ಓಕೆ, ಸೊ ನೆಕ್ಸ್ಟ್ ಬ್ಯಾಕ್. ಸೊ ರಿಲೀಸ್ ಕೋರ್ಸ್, ನಾನಿಲ್ಲಿ ಹೈರಾರ್ಕೀಸ್ ನ ಡಿಫೈನ್ ಮಾಡ್ತೀನಿ. ಈ ತರ ಜೂನಿಯರ್ ಅಕೌಂಟೆಂಟ್, ಸೀನಿಯರ್ ಅಕೌಂಟೆಂಟ್, ಅಕೌಂಟ್ ಮ್ಯಾನೇಜರ್, ಡೈರೆಕ್ಟರ್ ಅಂತ. ಇಲ್ಲಿ ನಾನು ನ್ಯೂ ಎಂಟ್ರಿಗೆ ಹೋಗ್ಬಿಟ್ಟು ರಿಲೀಸ್ ಗ್ರೂಪ್ ಏನು VR, ಕೋಡ್ ನಾನು A1 ಅಂತ ಕೊಡ್ತೀನಿ. ಅಂದ್ರೆ ಅಪ್ರೂವರ್ 1 ಆ ನೇಮೇ ತಗೊಳಲ್ಲ, ಬೇಕಿದ್ರೆ APPROVER ಅಪ್ರೂವರ್ 1. ಓಕೆ, VR A2 APP approver 2. Next PR A3 approver 3. 3 ಜನ ಅಪ್ರೂವರ್ ಮಾಡ್ತೀನಿ. ಸೇವ್. ಓಕೆ, ಗೋ ಬ್ಯಾಕ್. ಏನಿದು ಅಪ್ರೂವರ್ 1 ಅಪ್ರೂವರ್ 2? ನಾನು ಸೊ ಬೇಸ್ಡ್ ಆನ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ ನಾನು JA ಅಂತ ಮಾಡ್ಬೋದು, ಜೂನಿಯರ್ ಅಕೌಂಟೆಂಟ್, SA ಸೀನಿಯರ್ ಅಕೌಂಟೆಂಟ್, AM ಅಕೌಂಟ್ಸ್ ಮ್ಯಾನೇಜರ್, DR ಡೈರೆಕ್ಟರ್ ಅಂತಾನು ಮಾಡ್ಬೋದು. ಏನು ಅಂತಂದ್ರೆ ಸಪೋಸ್ ಈಗ 0 to 10,000 ಇದೆ ಅಂದ್ರೆ ಇವನೊಬ್ನು ಅಪ್ರೂವ್ ಮಾಡಿದ್ರೆ ಮುಗೀತು, PR ರಿಲೀಸ್ ಆಗ್ಬಿಡುತ್ತೆ. 10,000 to 20,000 ಅಂತಂದ್ರೆ ಇವನು ಅಪ್ರೂವ್ ಮಾಡ್ಬೇಕು, ಇವನು ಅಪ್ರೂವ್ ಮಾಡ್ಬೇಕು. ಸೊ ಇವನ್ ಮಾಡೋವರೆಗೂ ಇವನೊಬ್ನು ಮಾಡಿದಾನ ಅನ್ಕೊಳ್ಳಿ ಅಪ್ರೂವ್. ಸೊ ಇವನ್ ಮಾಡೋವರೆಗೂ ಅಪ್ರೂವ್ ಆಗಲ್ಲ PR. ಸೇಮ್ ಅದೇ ತರ ಈಗ ನನಗೆ 50,000 ಮೇಲಿದೆ PR. ಸೊ ಇವ್ರು 3 ಜನ ಅಪ್ರೂವ್ ಮಾಡಿ ಜೊತೆಗೆ ಇವನ್ ಅಪ್ರೂವ್ ಮಾಡೋವರೆಗೂ ಅಪ್ರೂವ್ ಆಗಲ್ಲ. ಅದು ಬಂದ್ಬಿಟ್ಟು ರಿಲೀಸ್ ಸ್ಟ್ರಾಟಜಿ ಅಂತ ಹೇಳ್ತೀನಿ. ಓಕೆ, ಸೊ ಬ್ಯಾಕ್ ಬನ್ನಿ. ಸೊ ರಿಲೀಸ್ ಇಂಡಿಕೇಟರ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಟಚ್ ಮಾಡಕ್ ಹೋಗ್ಬೇಡಿ. ನೋಡಿ, A ಅಂದ್ರೆ ಅಕ್ಸೆಪ್ಟ್, R ಅಂದ್ರೆ ರಿಜೆಕ್ಟ್. ಇಲ್ಲಿ ಸ್ಟ್ರಾಟಜೀಸ್ ಇದು ಬಹಳ ಇಂಪಾರ್ಟೆಂಟ್. ಸೊ ನ್ಯೂ ಎಂಟ್ರಿ. ಸೊ ಇಲ್ಲಿ ಏನಾದ್ರೂ ನಿಮಗೆ ಡಾಟಾ ಕಾಣ್ತಂದ್ರೆ ಡಿಲೀಟ್ ಮಾಡಿ, ಸೇವ್ ಮಾಡಿ, ಕ್ರಿಯೇಟ್ ಮಾಡಿ. ಓಕೆ, ನ್ಯೂ ಎಂಟ್ರಿಗೆ ಹೋಗಿ. ಸೊ ನಾನು ಇಲ್ಲಿ ರಿಲೀಸ್ ಗ್ರೂಪ್ ಏನು VR, ಇಲ್ಲಿ ಸ್ಟ್ರಾಟಜಿ 1 ವಿವೋ ರಿಲೀಸ್ PR ಸ್ಟ್ರಾಟಜಿ
1. ಸೊ ಇಲ್ಲಿ A1 ಅಂತ ಫಸ್ಟ್ ಒಬ್ನಿಗೆ ಕೊಡ್ತೀನಿ. ಫಸ್ಟ್ ಒಬ್ಬಂದೊಂದು ಸ್ಟ್ರಾಟಜಿ ಡಿಫೈನ್ ಮಾಡ್ತೀನಿ. ಇಲ್ಲಿ ಏನು ಇಲ್ಲ, ಓಕೆ ಕೊಡಿ. ಈ ಸ್ಟೆಪ್ಸ್ ಸೇಮ್ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು. ನೋಡಿ ಇಲ್ಲಿ ನೋಡಿ, ಅಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಅಕ್ಸೆಪ್ಟ್ ಅಂತ ಇದೆ, ಇದನ್ನ ನಾನು ರಿಜೆಕ್ಟ್ ಅಂತ ಕೊಡ್ಬೇಕು. ನೋಡಿ ಇಲ್ಲಿ ರಿಜೆಕ್ಟ್, ಇದೇನು ಅಕ್ಸೆಪ್ಟ್. ಇವನ್ ಅಪ್ರೂವ್ ಮಾಡಿದ ತಕ್ಷಣ ಇದು ಅಕ್ಸೆಪ್ಟ್ ಆಗ್ಬಿಡ್ಬೇಕು. ಎಂಟರ್. ಓಕೆ, ನೋಡಿ ಈಗ ರಿಲೀಸ್ ಸ್ಟೇಟಸ್ ಹೋಗಿ ನೋಡಿ. ನೆಕ್ಸ್ಟ್ ಕ್ಲಾಸಿಫಿಕೇಶನ್, ಇವನಿಗೊಂದು ಪ್ರೈಸ್ ಮೇಂಟೈನ್ ಮಾಡ್ಬೇಕಲ್ಲ. ಕ್ಲಾಸಿಫಿಕೇಶನ್ ಹೋಗಿ ಇಲ್ಲಿ ನೋಡಿ, ಪರ್ಚೇಸ್ ಆರ್ಗನೈಸೇಷನ್ ಏನ್ ನಮ್ದು VIPO. ಪರ್ಚೇಸ್ ಆರ್ಗನೈಸೇಷನ್ ಏನು ಚೆಕ್ ಮಾಡೋಣ. ಸೊ VPO, ಸಾರಿ VPO. ಸೊ ಇಲ್ಲಿ ಪ್ಲಾಂಟ್, ಸೊ ಸಾರಿ ಪ್ರೈಸ್. ಸೊ ನನ್ನ ಪ್ಲಾಂಟ್ ಲೆವೆಲ್ ನಾನು ಅಲ್ಲಿ PO ಅಲ್ಲಿ ತೋರಿಸಿದೀನಿ, ಅದನ್ನ ಚೆಕ್ ಮಾಡಿ ವಿಡಿಯೋದಲ್ಲಿ. ಸೊ ನಾನು ಎರಡು ತೋರಿಸ್ತಾ ಇದ್ದೀನಿ. ಸೊ ರಿಲೀಸ್ PR ಪ್ರೈಸ್ 0 ಸ್ಪೇಸ್ 10,000. ಸಾರಿ 0 ಸ್ಪೇಸ್ ಹೈಫನ್ ಸ್ಪೇಸ್ ಕೊಡ್ಬೇಕು. ಹೈಫನ್ ಆದ್ಮೇಲೆ ಹೈಫನ್ ಮುಂಚೆ. ಸೊ 10,000 ವ್ಯಾಲ್ಯೂ ಅಷ್ಟು ನಾನು ಒಂದು PR ಮಾಡಿದ್ರೆ, ಸೊ ನೋಡಿ ಆಯ್ತಿದು USD ಅಂತ ಬ್ಯಾಕ್ ಬನ್ನಿ. ಸೊ ಇವನ್ ಅಪ್ರೂವರ್ ಅನ್ನು 10,000 0 to 10,000 ವರೆಗೂ PR ಇದ್ರೆ ಅವ್ನ್ ರಿಲೀಸ್ ಮಾಡ್ತಾನೆ. ಓಕೆ, ಸೊ ಅದಾದ್ಮೇಲೆ ಸೇವ್ ಕೊಡಿ. ಸೇವ್ ಆದ್ಮೇಲೆ ನೀವು ಇಲ್ಲಿ ಸಿಮ್ಯುಲೇಟ್ ಮಾಡ್ಬೇಕು. ನೋಡಿ ಸಿಮ್ಯುಲೇಟ್ ರಿಸಲ್ಟ್ಸ್ ಹೋಗಿ ಸಿಮ್ಯುಲೇಟ್ ರಿಲೀಸ್. ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ನೋಡಿ, ಇದು ಅಫೆಕ್ಟ್ ಆಗ್ಬೇಕು. ಅಕ್ಸೆಪ್ಟ್ ಅಂತ. ಓಕೆ, ಅರ್ಥ ಆಯ್ತಾ? ಫೈನ್. ಸೊ ಒಂದ್ ಸ್ಟ್ರಾಟಜಿ ಆಯ್ತು, ಸೇವ್ ಮಾಡಿ. ಮತ್ತೆ ಹಾಗೆ ನಾನು ನೆಕ್ಸ್ಟ್ ಬ್ಯಾಕ್ ಹೋಗಿ ಇನ್ನೊಂದ್ಸತಿ ನೋಡಿ, ಒಂದಾಯ್ತು. ಇನ್ನೊಂದು ಸ್ಟ್ರಾಟಜಿ ಡಿಫೈನ್ ಮಾಡಿ. ಬೇಕಿದ್ರೆ ಮಲ್ಟಿಪಲ್ ಸ್ಟ್ರಾಟಜೀಸ್ ನ ಡಿಫೈನ್ ಮಾಡಬಹುದು. ಇಲ್ಲೇನು VR, ಇದು ಸ್ಟ್ರಾಟಜಿ 2. ಇಲ್ಲೇನ್ ಮಾಡ್ತೀನಿ ನಾನು, ಸ್ಟ್ರಾಟಜಿ 2 ಅಲ್ಲಿ ನಾನು ಅಪ್ರೂವರ್ 1, ಅಪ್ರೂವರ್ 2 ಮತ್ತೆ ಅಪ್ರೂವರ್ 3. ನೀವು ಸ್ಟ್ರಾಟಜಿಸ್ ನೀವು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಬೇಕಿದ್ರೆ ಒಂದ್ 3 ಸ್ಟ್ರಾಟಜಿಸ್ ಆದ್ರೂ ಡಿಫೈನ್ ಮಾಡಿ. ನಾನೀಗ 2 ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿಗೆ ಹೋಗಿ ಇದು L ಶೇಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಥಂಬ್ ರೂಲ್ ಇದು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ರಿಲೀಸ್ ಸ್ಟೇಟಸಸ್ ಅಲ್ಲಿ. ಸೊ ನೋಡಿ, ಯಾರು ಅಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಇದು ರಿಜೆಕ್ಟ್ ಆಗ್ಬೇಕು. ಓಕೆ, ನೋಡಿ ಇಲ್ಲಿ ರಿಜೆಕ್ಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೋಡಿ, ಇವನ್ ಸೊ ಒಬ್ನೇ ಅಪ್ರೂವ್ ಮಾಡಿದ್ರು ರಿಜೆಕ್ಟ್ ಆಗ್ಬೇಕಿದ್ ನನಗೆ. ಸ್ಟ್ರಾಟಜಿ ನಾನು ಡಿಫೈನ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ನೋಡಿ, ಒಬ್ರು ಸೀನಿಯರ್ ಅಪ್ರೂವರ್ 3 ಮಾಡ್ಲಿಲ್ಲ ಅಂದ್ರೂ ರಿಜೆಕ್ಟ್ ಆಗ್ಬೇಕು. ಸೊ 3 ಜನ ಅಪ್ರೂವ್ ಮಾಡಿದ್ರೆ ಮಾತ್ರ ನನಗೆ ಅಪ್ರೂವ್ ಆಗ್ಬೇಕು. ನೋಡಿ ಈಗ, ಸೊ ಇಲ್ಲಿಗೆ ಹೋಗಿ, ಸೊ ಇಲ್ಲಿ ನೋಡಿ ಅಕ್ಸೆಪ್ಟ್ ರಿಜೆಕ್ಟ್ ಅಂತ ಬರ್ತಾ ಇದೆ. ಆ ಡಿಸ್ಕ್ರಿಪ್ಷನ್ ನ ಚೇಂಜ್ ಮಾಡೋಣ ತಡ್ರಿ. ಇಲ್ಲಿ ಕ್ಲಾಸಿಫಿಕೇಶನ್ ಹೋಗಿ, ಸೊ ಇಲ್ಲೇನು VPO ಅಲ್ವಾ, VPO ಹೌದು VPO. ಸೊ ಇಲ್ಲೇನ್ ಮಾಡ್ತೀನಿ, ಗ್ರೇಟರ್ ದ್ಯಾನ್ ಸ್ಪೇಸ್ 10,001 ಮಾಡ್ತೀನಿ. ಅಲ್ಲಿ 0 to 10,000 ಮಾಡಿದೆ. ಇಲ್ಲಿ 10,000 ಮೇಲಿದ್ರೆ ಈ ಸ್ಟ್ರಾಟಜಿನ ನಾನು ಡಿಫೈನ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಬ್ಯಾಕ್ ಬನ್ನಿ. ಸಾರಿ, ಸೇವ್ ಆಗಿಲ್ಲ ಅದು. ಓಕೆ, ಸೇವ್ ಮಾಡಿ. ಅಗೇನ್ ನಾನು ಇಲ್ಲಿಗೆ ಹೋಗ್ಬಿಟ್ಟು ಸಿಮ್ಯುಲೇಟ್ ಮಾಡ್ಬೇಕಲ್ಲ, ಡೀಟೇಲ್ಸ್ ಹೋಗಿ ಇಲ್ಲ ಇಲ್ಲಿ ಸಿಮ್ಯುಲೇಟ್ ಹೋಗಿ ಇದನ್ನ ಚೆಕ್ ಮಾಡ್ಬೇಕು ನೀವು. ಸಿಮ್ಯುಲೇಟ್ ರಿಸಲ್ಟ್ ಹೋಗಿ, ಸೊ ನೋಡಿ ರಿಲೀಸ್ ಪಾಸಿಬಲ್, ರಿಲೀಸ್ ಅಫೆಕ್ಟೆಡ್. ಅಗೇನ್ ಇದನ್ನು ಮಾಡಿ ನೋಡಿ, ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ಆರ್ ರಿಲೀಸ್ಡ್ ಅಂತ ಬರುತ್ತದೆ. ನಾನು ಚೇಂಜ್ ಮಾಡ್ತೀನಿ. ಸೇವ್ ಮಾಡಿ, ಬ್ಯಾಕ್ ಬನ್ನಿ. 2 ಸ್ಟ್ರಾಟಜಿಸ್ ನಾನು ಡಿಫೈನ್ ಮಾಡಿದೆ. ಇಲ್ಲಿ ನೋಡಿ ರಿಲೀಸ್ ಇಂಡಿಕೇಟರ್ಸ್ ಬನ್ನಿ. ಇಲ್ಲಿ ನಾನು ಅಕ್ಸೆಪ್ಟಿಗೆ ಬ್ಲಾಕ್ಡ್ ಅಂತ ಮಾಡ್ತೀನಿ, ಇದು ರಿಲೀಸ್ಡ್ ಅಂತ ಮಾಡ್ತೀನಿ. ಡಿಸ್ಕ್ರಿಪ್ಷನ್, ಯಾಕಂದ್ರೆ ಯೂಶಲಿ ರಿಯಲ್ ಟೈಮ್ ಅಲ್ಲಿ ಹಿಂಗೆ ಇರುತ್ತೆ. ಸೊ ಇಲ್ಲಿ ಬನ್ನಿ. ಸೊ ಇಲ್ಲಿ ಬಂದಾಗ ಸ್ಟ್ರಾಟಜಿಸ್ ಅಲ್ಲಿ ನೋಡಿ, ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಸಿಮ್ಯುಲೇಟಿಗೆ ಹೋಗ್ತೀನಿ. ಮತ್ತೆ ನೋಡಿ ರಿಲೀಸ್ಡ್ ಅಂತ ಬಂದಿದೆ. ಓಕೆ, ಫೈನ್. ಸೊ ಇದಾಯ್ತು. ಸೊ ಇದಿಷ್ಟು ನಮ್ದು ಕಾನ್ಫಿಗರೇಷನ್ ನೋಡಿ ಇಲ್ಲಿ. ಓಕೆ, ಸೊ ಈಗ ಏನಂತಂದ್ರೆ ಒಂದು PO ಕ್ರಿಯೇಟ್ ಮಾಡ್ತೀನಿ, PR ಕ್ರಿಯೇಟ್ ಮಾಡ್ತೀನಿ. ME51N ಅಬ್ಸರ್ವ್ ಮಾಡಿ. ಇಲ್ಲಿ ನ್ಯೂ ಸ್ಕ್ರೀನಿಗೆ ಹೋಗ್ತೀನಿ. ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನ್ಯೂ GUI ವಿಂಡೋ ಹೋಗಿ ME51N. ಸೊ ಫಸ್ಟ್ 2 ಸ್ಟ್ರಾಟಜಿಸ್ ನಾನು ಚೆಕ್ ಮಾಡ್ತೀನಿ. ಸೊ ಇಲ್ಲಿ ಡಾಕ್ಯುಮೆಂಟ್ ಟೈಪ್
ಬೇಕಿದ್ರೆ ನೀವು ವಿ ವಿ ಒಂದು ಕ್ರಿಯೇಟ್ ಮಾಡಿದ್ನಲ್ಲ, ವಿ ಆರ್ ಎಂಟರ್ ಕೊಡಿ. ಸೊ ಐಟಮ್ ಓವರ್ ವ್ಯೂಗೆ ಹೋಗಿ, ಇಲ್ಲಿ ಮಟೀರಿಯಲ್ ಯಾವ್ದೋ ಒಂದು ಮಟೀರಿಯಲ್ ತಗೊಳ್ಳಿ. ಮಟೀರಿಯಲ್ ಇದೆಯಾ ಇಲ್ಲಿ ಎಕ್ಸೆಲ್ ಅಲ್ಲಿ? ಓಕೆ, ಸೊ ಮಟೀರಿಯಲ್, ಓಕೆ ಚೆಕ್ ಮಾಡೋಣ ಇಲ್ಲೇ. ಸೊ ಇಲ್ಲಿ ಹೋಗ್ಬಿಟ್ಟು ಬೇಕಿದ್ರೆ ಇಲ್ಲೇ ಸರ್ಚ್ ಮಾಡ್ಬೋದು. ಮಟೀರಿಯಲ್ ಡಿಸ್ಕ್ರಿಪ್ಷನ್ ಏನು, IB ಹ್ಯಾಶ್ಟ್ರಿಕ್ ಕೊಡಿ. ಡಿಸ್ಕ್ರಿಪ್ಷನ್ ಏನಾದ್ರು ನಾನು VIB ಕೊಟ್ಟಿದ್ರೆ ಇಲ್ಲಿದೆ ಅಲ್ಲ, ಇದೇ ಮಟೀರಿಯಲ್ ತಗೋಣ. ವಿವೋ ಇದು. ಓಕೆ, ಕ್ವಾಂಟಿಟಿ ಎಷ್ಟು? ನಾನೊಂದು 10 ಕ್ವಾಂಟಿಟಿ. ಪ್ಲಾಂಟಿಗೆ VP ಇದೇನು ನಮ್ದು VPL1 ಅಲ್ಲ, PL1 ಪ್ಲಾಂಟ್ ಎಂಟರ್ ಕೊಡಿ. ಸೊ VSL1 ಸ್ಟೋರೇಜ್ ಲೊಕೇಶನ್ ಎಂಟರ್. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾ ಇದೆ, ಎಂಟರ್ ಪರ್ಚೇಸ್ ಗ್ರೂಪ್. ಏನಿದೆ VPU ಪರ್ಚೇಸ್ ಗ್ರೂಪ್ ನೋಡಿ ಇಲ್ಲಿ VPU. ಓಕೆ, ಸೊ VPU ಎಂಟರ್. ಸೊ ಎಂಟರ್ ಕೊಟ್ಟ ಮೇಲೆ ಎಂಟರ್ ವ್ಯಾಲ್ಯೂಯೇಷನ್ ಪ್ರೈಸ್ ನಾನೇನ್ ಕೊಡ್ತೀನಿ, 10 ಕೊಡ್ತೀನಿ. 10 ಕೊಟ್ರೆ ಟೋಟಲ್ ವ್ಯಾಲ್ಯೂ ನೋಡಿ ಎಷ್ಟಾಯ್ತಿದ್ದು, 100 USD. ಇದು 100 USD. ಓಕೆ, ಸೊ ಅದಾದ ಮೇಲೆ ಇಲ್ಲಿ ಸೋರ್ಸ್ ಆಫ್ ಸಪ್ಲೈಗೆ ಬಂದು ನಾನು ಇಲ್ಲಿ ಪರ್ಚೇಸ್ ಆರ್ಗನೈಸೇಷನ್ ಡಿಫೈನ್ ಮಾಡಬೇಕು, VPO. ಓಕೆ, ಸೊ ನಾನು VPO ಡಿಫೈನ್ ಮಾಡಿದ್ರೆ ಮಾತ್ರ ನನಗೆ ರಿಲೀಸ್ ಸ್ಟ್ರಾಟಜಿ, ಯಾಕಂದ್ರೆ ನಾನು ಪರ್ಚೇಸ್ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಮಾಡಿರೋದು. ಓಕೆ, ಸೊ ಇಲ್ಲಿ ನಾನು ಸೇವ್ ಮಾಡ್ತೀನಿ. ಓಕೆ, ನೋಡಿ ಪರ್ಚೇಸ್ ರಿಕ್ವಿಸಿಷನ್ ನಂಬರ್ ಆಯ್ತು. ಕಂಟ್ರೋಲ್ Y ಕೊಟ್ಟು ಇದನ್ನ ಇಷ್ಟು ಕಾಪಿ ಮಾಡ್ಕೊಳ್ಳಿ. ಸೊ ಇದನ್ನ ಸೇವ್ ಮಾಡ್ಕೊಳ್ಳಿ. PR ನಂಬರ್. ಓಕೆ ಫೈನ್. ಇದು PR ನಂಬರ್. ಈಗ ಅದು ರಿಲೀಸ್ ಆಗಿದೆಯಾ ಬ್ಲಾಕ್ ಆಗಿದೆಯಾ, ME51 ಗಾದ್ರೂ ಹೋಗಿ ME52 ಗಾದ್ರೂ ಹೋಗಿ. ಓಕೆ, ನಾನು ME52ಗೆ ಹೋಗ್ತೀನಿ. /n ME52N ಎಂಟರ್. ಇಲ್ಲಿ ನೋಡಿ ಅದರ್ ಪರ್ಚೇಸ್ ರಿಕ್ವಿಸಿಷನ್, ಪರ್ಚೇಸ್ PR ನಂಬರ್ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಹೋದ ತಕ್ಷಣ ನೀವು ಇಲ್ಲಿ ನೋಡಿ ಕೆಳಗೆ ರಿಲೀಸ್ ಸ್ಟ್ರಾಟಜಿ ಇದು ಬಂದ್ಬಿಟ್ಟು ಐಟಮ್ ಲೆವೆಲ್ ಅಲ್ಲಿ ಬಂತು ನೋಡಿ. ಇಲ್ಲಿ ರಿಲೀಸ್ ಸ್ಟ್ರಾಟಜಿಗೆ ಹೋಗಿ ಏನ್ ಹೇಳ್ತಾ ಇದೆ PR ನಮ್ದು. ಸೊ ನೋಡಿ ಸ್ಟ್ರಾಟಜಿ 1 ಫೆಚ್ ಆಗಿದೆ ನೋಡಿ. ನೋಡಿ ಯಾಕಿದು ರಿಲೀಸ್ ಇಂಡಿಕೇಟರ್ ರಿಲೀಸ್ಡ್ ಅಂತ ಬಂದಿದೆ, ಬ್ಲಾಕ್ ಇದು ಆಕ್ಚುಲಿ. ಓಕೆ, ಅದನ್ನ ಚೆಕ್ ಮಾಡೋಣ. ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಿ, ಸೊ ಗೋ ಬ್ಯಾಕ್, ಸ್ಟ್ರಾಟಜಿಗೆ ಹೋಗಿ. ಸೊ ಸ್ಟ್ರಾಟಜಿ 1 ರಿಲೀಸ್ ಸ್ಟೇಟಸಸ್. ಎ ಅಂದ್ರೆ ಬ್ಲಾಕ್ ಇಡೋದು, ಎ ಅಂದ್ರೆ ನೋಡಿ ಇಲ್ಲಿ ಆರ್ ರಿಲೀಸ್ಡ್ ಅಂತ ಇದೆ. ಸೊ ಇಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ ನೋಡಿ, ಇದು ಬ್ಲಾಕ್ಡ್ ಮತ್ತೆ ಇದು ರಿಲೀಸ್ಡ್ ನೋಡಿ. ಈಗ ಚೆಕ್ ಮಾಡಿ. ಸೊ ನೋಡಿ ಅಲ್ಲಿ ನಾನು ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ. ಓಕೆ, ಸೇವ್ ಮಾಡಿ. ಅಗೇನ್ ನೆಕ್ಸ್ಟ್ ಐಟಮ್ಗೆ ಹೋಗಿ, ಸ್ಟ್ರಾಟಜಿ 2. ಸ್ಟ್ರಾಟಜಿ 2 ಅಲ್ಲಿ ಏನಿದೆ ನೋಡಿ, ಅದೇನಾದ್ರು ಇಲ್ಲ, ಇದು ಪರ್ಫೆಕ್ಟ್. ಇದೇನು ಇಲ್ಲಿ ನೋಡಿ, ಇಲ್ಲೂ ಸೇಮ್ ಹಂಗೆ ಆಗ್ಬಿಟ್ಟಿದೆ. ಇದು ಎ, ಇದು ಎ. ಓಕೆ, ಇದು ಆರ್. ಎಂಟರ್ ನೋಡಿ. ಈಗ ಬ್ಲಾಕ್ ರಿಲೀಸ್. ಕಂಟಿನ್ಯೂ, ಸೇವ್ ಕೊಡಿ. ರಿಲೀಸ್ ಸಿಮ್ಯುಲೇಷನ್ ಮಾಡೋಣ. ಹೌದು, ಎಫೆಕ್ಟ್ ಆಗ್ತಾ ಇದೆ. ಓಕೆ ಫೈನ್. ಕ್ಲೋಸ್ ಮಾಡಿ. ಅಗೇನ್ ಇಲ್ಲಿ ಬ್ಯಾಕ್ ಬನ್ನಿ. ನಮ್ದು PR ಗೆ
ಸೊ ಅಗೇನ್ ನಾನು ME52N ಗೆ ಬರ್ತೀನಿ. ಸೊ ಅದರ್ PR ಅಂದ್ರೆ ಆ PR ನಂಬರ್ ಪೇಸ್ಟ್ ಮಾಡಿ ಎಂಟರ್. ಈಗ ರಿಲೀಸ್ ಸ್ಟ್ರಾಟಜಿಗೆ ಬನ್ನಿ. ಏನಿದೆ ನೋಡಿ ಈಗ. ಸಾರಿ, ಅದು ಅಫೆಕ್ಟ್ ಆಗಿದೆಯಲ್ಲ, ಬಟ್ ಇಲ್ಲಿ ನೋಡಿ ರಿಲೀಸ್ ಅಂತ, ರಿಲೀಸ್ ಪಾಸಿಬಲ್, ರಿಲೀಸ್ ಮಾಡ್ಬೇಕು ನಾನು. ಇದು ಆಕ್ಚುಲಿ ಇದು ನಾನು ಮುಂಚೆನೆ ಮಾಡ್ಬಿಟ್ಟಿದ್ದೀನಿ. ಒಂದ್ ಕೆಲಸ ಮಾಡೋಣ, ಇನ್ನೊಂದು PR ಮಾಡ್ಕೊಂತೀನಿ ನೋಡಿ. ME51N ಅಲ್ಲಿ ನಾನು PR ನ ಕಾಪಿ ಮಾಡ್ಕೊಂತೀನಿ. ಸೊ ಇಲ್ಲಿ ಡಾಕ್ಯುಮೆಂಟ್ ಓವರ್ವ್ಯೂ ಆನ್ ಮಾಡ್ಕೊಳ್ಳಿ. ಇಲ್ಲಿ ಮೈ PR ಅಂತ ಹೋಗಿ, ಮೈ PR ಪರ್ಚೇಸ್ ರಿಕ್ವಿಸಿಷನ್. ಸೊ ಯಾವ್ದು ನಾನು PR ಕ್ರಿಯೇಟ್ ಮಾಡಿದ್ದು, ಸೊ 03 ಅಲ್ವಾ. ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಡಾಪ್ಟ್ ಹೋಗಿ, ಅಡಾಪ್ಟ್ ಹೋದ್ರೆ ಸೊ ನೋಡಿ ಎಲ್ಲ ಡೀಟೇಲ್ಸ್ ಕಾಪಿ ಆಯ್ತು. ಓಕೆ, ಸೊ ವ್ಯಾಲ್ಯೂಯೇಷನ್ ಆಗಿರ್ಲಿ, ಸೊ ವ್ಯಾಲ್ಯೂಯೇಷನ್, ಸೋರ್ಸ್ ಆಫ್ ಸಪ್ಲೈ ಅಲ್ಲಿ ನಿಮಗೆ VPO. ಓಕೆ, ಸೇವ್ ಮಾಡಿ. ಇದೇನಾಯ್ತು 04 ಇಲ್ಲ, ಇದ್ಯಾವುದು ನಂಬರ್ ಕಂಟ್ರೋಲ್ Y. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಎಕ್ಸೆಲ್ ಗೆ ಹೋಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೇಸ್ಟ್ ಮಾಡೋಣ, ಗೋ ಬ್ಯಾಕ್. ಈಗ ನೋಡೋಣ. ಸೊ ME52N ಎಂಟರ್. ಸೊ ಅದರ್ PR ಪೇಸ್ಟ್ ಮಾಡಿ, PR ನಂಬರ್ ಎಂಟರ್ ಕೊಡಿ. ಸೊ ಇದನ್ನ ಕ್ಲೋಸ್ ಮಾಡಿ. ಇಲ್ಲಿ ನೋಡಿ ರಿಲೀಸ್ ಸ್ಟ್ರಾಟಜಿ ಏನ್ ಬಂದಿದೆ ಈಗ ನೋಡಿ, ಬ್ಲಾಕ್ಡ್ ಅಂತ ಬಂದಿದೆ. ಓಕೆ, ಇನ್ನ ರಿಲೀಸ್ ಆಗಿಲ್ಲ ಅಂತ ಇದು. ಸೊ ಈಗ ನಾವು ರಿಲೀಸ್ ಮಾಡ್ಬೇಕಂದ್ರೆ ಹೆಂಗೆ ಮಾಡೋದು? ಸೊ ಇಲ್ಲಿದೆ ನೋಡಿ, ಐಟಮ್ ಲೆವೆಲ್ ಅಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಂಡಿವಿಜುವಲ್ PR ರಿಲೀಸ್ ಇದೆ, ಕಲೆಕ್ಟಿವ್ ಅಂತಂದ್ರೆ ಸಪೋಸ್ ಒಂದು 10 PRs ಇದ್ರೆ ಒಂದೇ ಸತಿ 10 PR ನಂಬರ್ ಹಾಕೋದು, ಒಂದೇ ಸತಿ ರಿಲೀಸ್ ಮಾಡೋದು. ನಾನು ಇಂಡಿವಿಜುವಲ್ ತೋರಿಸ್ತೀನಿ ನೋಡಿ. ME54N /N ME54N ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ಸೊ ಸಾರಿ ME54N. ಓಕೆ, ಡನ್, ಪರ್ಫೆಕ್ಟ್. ಸೊ ಇಲ್ಲಿ ನೀವು ಅದರ್ PR ಹೋಗಿ, ಸೊ ಇಲ್ಲಿ PR ನಂಬರ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಇದನ್ನ ಹೆಡರ್ ಕ್ಲೋಸ್ ಮಾಡೋಣ. ಓಕೆ, ನೋಡಿ ಇಲ್ಲಿ ಬ್ಲಾಕ್ಡ್. ಇಲ್ಲಿ ಹೋಗಿ ಎಡಿಟ್ ಆಪ್ಷನ್ ಇದೆಯಲ್ಲ, ಎಡಿಟ್ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ರಿಲೀಸ್ ಇಂಡಿಕೇಟರ್ ಎಫೆಕ್ಟ್ ಆಗುತ್ತೆ. ನೋಡಿ, ಒಬ್ನೇ ತಾನೇ ಇವನೊಬ್ರು ಅವ್ರು ನೋಡಿ ರಿಲೀಸ್ ಆಯ್ತು. ಓಕೆ, ಸೇವ್ ಮಾಡಿ. ಸೊ ಇದು ಐಟಮ್ ಲೆವೆಲ್ ಅಲ್ಲಿ ಮಾಡಿದೆ. ಹೆಡರ್ ಲೆವೆಲ್ ಅಂದ್ರೆ ರಿಲೀಸ್ ಇಲ್ಲಿ ಬರುತ್ತೆ. ಹೆಡರ್ ಲೆವೆಲ್ ಅಲ್ಲಿ ಅದೊಂದು ಮಾಡಿ ತೋರಿಸ್ತೀನಿ ನೋಡಿ. ಸೊ ಅಗೇನ್ ನಾನೀಗ ME51N ಗೆ ಹೋಗಿ ಇನ್ನೊಂದು PO ಕ್ರಿಯೇಟ್ ಮಾಡ್ತೀನಿ. ಡಾಕ್ಯುಮೆಂಟ್ ಅವ್ರಿಗೆ ಕಾಪಿ ಮಾಡ್ಕೊಂತೀನಿ ಅದೇ, ಬಟ್ ಕ್ವಾಂಟಿಟಿ ಜಾಸ್ತಿ, ಪ್ರೈಸ್ ಜಾಸ್ತಿ ಮಾಡ್ಬಿಡ್ತೀನಿ. ಸೊ ಇಲ್ಲಿ ಮೈ ಪರ್ಚೇಸ್ ರಿಕ್ವಿಸಿಷನ್ ಹೋಗಿ, ಸೊ ಯಾವ್ದು ನಮ್ದು 347 ಸೆಲೆಕ್ಟ್ ಮಾಡಿ, ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಕ್ವಾಂಟಿಟಿ ಬಂದ್ಬಿಟ್ಟು ಒಂದು 100 ಕ್ವಾಂಟಿಟಿ ಕೊಡ್ತೀನಿ. ಸೊ ವ್ಯಾಲ್ಯೂ ಬಂದ್ಬಿಟ್ಟು ನೋಡಿ 1000 ಆಯ್ತು, 100 ಕೊಟ್ಬಿಡ್ತೀನಿ ಇದು. ಸೊ ಈಗ ನೋಡಿ 10,000 ಆಯ್ತು. ನಾನೇನ್ ಮಾಡ್ತೀನಿ, 1110 ಕೊಡ್ತೀನಿ. ಯಾಕೆ 10,000 ಎಬೋವ್ ಅಲ್ವಾ ನಾನು ಸ್ಟ್ರಾಟಜಿ ಡಿಪೆಂಡ್ ಮಾಡಿದ್ದು. ಓಕೆ, ಆಯ್ತು, ಇದು ಸೇವ್ ಮಾಡ್ಕೊಳ್ಳಿ. ಸೊ ಈಗ 348 TO. ಓಕೆ, ಸೊ ಇದನ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಸೊ ಈಗ ನೋಡಿ ME52N ಗೆ ಹೋಗ್ತೀನಿ, ಎಂಟರ್ ಕೊಡಿ. ಸೊ ಇಲ್ಲಿ ನೋಡಿ ಇದು 358 ಎಂಟರ್. ಸೊ ಈಗ ನೋಡಿ ರಿಲೀಸ್ ಸ್ಟ್ರಾಟಜಿ ಇನ್ನು ಐಟಮ್ ಲೆವೆಲ್ ಅಲ್ಲಿ ಇದೆ, ನಾನು ಹೆಡರ್ ಲೆವೆಲ್ ಮಾಡಿಲ್ಲ ನೋಡಿ. ಸ್ಟ್ರಾಟಜಿ 2 ಡಿಫೈನ್ ಆಯ್ತು ನೋಡಿ. ಸೊ ಇಲ್ಲಿ ಕ್ಲೋಸ್ ಮಾಡಿದ್ದು ನೋಡಿ, ಸ್ಟ್ರಾಟಜಿ 2 ಅಂಟಿಲ್ ಅನ್ಲೆಸ್ ಎಲ್ಲರೂ ಅಪ್ರೂವ್ ಮಾಡೋವರೆಗೂ ಅಪ್ರೂವ್ ಆಗಲ್ಲ. ಅದು ಹೇಗ್ ಮಾಡೋದು? ME54N ಎಂಟರ್ ಹೋಗಿ, ಸೊ ಇಲ್ಲಿ ಹೋಗ್ಬಿಟ್ಟು ಅದರ್ ಪರ್ಚೇಸ್ ಆರ್ಡರಿಗೆ ಹೋಗಿ ಪೇಸ್ಟ್ ಮಾಡಿ 8 ಎಂಟರ್. ಓಕೆ, ನೋಡಿ ಇಲ್ಲಿ ಕೆಳಗೆ ಬನ್ನಿ. ಕೆಳಗೆ ಬಂದ್ಮೇಲೆ ಇಲ್ಲಿ ಎಡಿಟ್ ಆಪ್ಷನ್ ಹೋಗಿ, ಸೊ ಇಲ್ಲಿ ನೋಡಿ ಈಗ ತೋರಿಸ್ತೀನಿ ರಿಲೀಸ್. ಸೊ ಸ್ಟಿಲ್ ಬ್ಲಾಕ್ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಇವನು ರಿಲೀಸ್ ಮಾಡಬೇಕು, ಅಪ್ರೂವರ್ ಟು. ಅಗೇನ್ ಸ್ಟಿಲ್ ಬ್ಲಾಕ್ ತೋರಿಸ್ತಾ ಇದೆ ನೋಡಿ.
ರಿಲೀಸ್ ನೋಡಿ, ಈಗ ರಿಲೀಸ್ ಎಫೆಕ್ಟ್ ಆಯ್ತು, ರಿಲೀಸ್ಡ್. ಈಗ ಸೇವ್ ಮಾಡಿ ಅಷ್ಟೇ. ಸೊ ದಿಸ್ ಈಸ್ ಯುವರ್ ಐಟಮ್ ಲೆವೆಲ್. ಈಗ ನಾನು ಹೆಡರ್ ಲೆವೆಲ್ ಅಲ್ಲಿ ಮಾಡ್ಬೇಕು ಅಂದ್ರೆ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. ಸೊ ಏನಿಲ್ಲ, ಎರಡು ಆಪ್ಷನ್ ಡಾಕ್ಯುಮೆಂಟ್ ಲೆವೆಲ್ ಅಲ್ಲಿ ನೀವು ಮೇಂಟೈನ್ ಮಾಡಬೇಕು. ಹೇಗೆ ಅಂದ್ರೆ ಇಲ್ಲಿಗೆ ಬನ್ನಿ, ಗೋ ಬ್ಯಾಕ್. ಸೊ ಇಲ್ಲಿ ನೀವು ರಿಲೀಸ್ ಗ್ರೂಪ್ಸ್ ಅಲ್ಲಿ ನೀವು ಓವರ್ ಆಲ್ ಪಿ ಆರ್ ಅಂತ ಇದೆಯಲ್ಲ, ರಿಲೀಸ್ ಪಿ ಆರ್, ಇದನ್ನ ನೀವು ಆನ್ ಮಾಡ್ಕೊಳ್ಳಿ, ಸೇವ್ ಮಾಡಿ. ಓಕೆ, ಸೇವ್ ಮಾಡಿ. ಅದಾದ್ಮೇಲೆ ಬ್ಯಾಕ್ ಬನ್ನಿ. ನಾನು ಪಿ ಆರ್ ಡಾಕ್ಯುಮೆಂಟ್ ಟೈಪ್ ಹೇಳಿದ್ನಲ್ಲ, ಸೊ ಇಲ್ಲಿ ನೋಡಿ ಡಿಫೈನ್ ಡಾಕ್ಯುಮೆಂಟ್ ಟೈಪ್. ನಮ್ ಡಾಕ್ಯುಮೆಂಟ್ ಟೈಪ್ ಏನು? ಸೊ ವಿ ಆರ್ ಅಲ್ವಾ, ಪೊಸಿಷನ್ ವಿ ಆರ್, ಎಂಟರ್. ಸೊ ನೋಡಿ ವಿಒ ಪಿ ಆರ್ ಡಾಕ್ಯುಮೆಂಟ್ ಟೈಪ್. ಸೊ ಇದೆಲ್ಲ ಹೇಗೆ ಕಾನ್ಫಿಗರೇಷನ್ ಮಾಡೋದು ಎಲ್ಲ ಹೇಳಿದೀನಿ, ಪ್ರೀವಿಯಸ್ ವಿಡಿಯೋ ನೋಡ್ಕೊಳ್ಳಿ. ನೋಡಿ ವಿ ಆರ್ ಅಲ್ಲಿ ಓವರ್ ಆಲ್ ರಿಲೀಸ್ ಆನ್ ಮಾಡಬೇಕು. ಈಗ ಸೇವ್ ಮಾಡ್ತೀನಿ. ಸೊ ಅದನ್ನ ಟಿಕ್ ಮಾರ್ಕ್ ಮಾಡಿ. ಈಗ ಟೆಸ್ಟಿಂಗ್ ಮಾಡ್ತೀನಿ ನೋಡಿ, ಎಲ್ಲಿ ಬರುತ್ತೆ ಪಿ ಆರ್ ನೋಡೋಣ. ಓಕೆ, ಸೊ ಈಗ ನೀವು ಪಿ ಆರ್ ಗೆ ಬರ್ತೀನಿ. ME51N, ME51N. ಸೊ ಡಾಕ್ಯುಮೆಂಟ್ ಓವರ್ವ್ಯೂ ಆನ್, ಕ್ಲೋಸ್. ಸೊ ಇಲ್ಲಿ ಮೈ ಪಿ ಆರ್, ಮೈ ಪರ್ಚೇಸ್ ರಿಕ್ವಿಸಿಷನ್, ದೆನ್ ನೋಡಿ 348 ಅಡಾಪ್ಟ್ ಮಾಡ್ಕೊಂತೀನಿ. ಸೊ ಎವ್ರಿಥಿಂಗ್ ಇಸ್ ಸೇಮ್. ನೋಡಿ ವ್ಯಾಲ್ಯೂಯೇಷನ್ ಹೋಗಿ, ಸೊ ಥರ್ಡ್ ಸ್ಟ್ರಾಟಜಿ ಫೆಚ್ ಆಗಿಲ್ಲ, ಸೇವ್. ಓಕೆ, ಇನ್ನೊಂದು ಹೊಸ ಪಿ ಆರ್ 349. ಓಕೆ, ಇದನ್ನೇ ಕಾಪಿ ಮಾಡ್ಕೊಂತೀನಿ. ಈಗ ನೋಡಿ ನಾನು ಡೈರೆಕ್ಟ್ ಆಗಿ ME54 ಗೆ ಹೋಗ್ತೀನಿ, ಅಲ್ಲೇ ಚೆಕ್ ಮಾಡ್ಕೊಂಡು ಅಲ್ಲೇ ರಿಲೀಸ್ ಮಾಡ್ಬಿಡ್ಬೋದು. ಸೊ ಇಲ್ಲಿ ಹೋಗಿ ನೆಕ್ಸ್ಟ್, ಸೊ ಇಲ್ಲಿ ಪೇಸ್ಟ್ ಮಾಡಿ, ಎಂಟರ್. ಸೊ ನೋಡಿ ಇಲ್ಲಿ, ಓ ಸಾರಿ, ಯಾಕೆ? ಓಕೆ ಓಕೆ, ಸಾರಿ, ನಾನು ಪಿ ಆರ್ ನಂಬರ್ ಅದು ಕೊಡ್ಬೇಕಲ್ಲ, ಅದರ್ ಪಿ ಆರ್. ಸೊ ಇಲ್ಲಿ ಪಿ ಆರ್ ನಂಬರ್ ಬಂದ್ಬಿಟ್ಟು 349, ಎಂಟರ್ ಕೊಡಿ. ಸೊ ಎಂಟರ್ ಕೊಟ್ಟ ತಕ್ಷಣ ಅಬ್ಸರ್ವ್ ಮಾಡಿ, ಅವಾಗ್ಲೇ ಇಲ್ಲಿ ಬರ್ತಾ ಇತ್ತಲ್ಲ ಐಟಮ್ ಲೆವೆಲ್ ಅಲ್ಲಿ. ಈಗ ನೋಡಿ ಎಲ್ಲಿ ಬರ್ತಾ ಇದೆ? ಓ ಸಾರಿ, ಬಂದಿಲ್ಲ, ಒಂದು ನಿಮಿಷ. ಈಗ ನಾ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು. ನೋಡಿ ಡಾಕ್ಯುಮೆಂಟ್ ಟೈಪ್ NB ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಐ ಹ್ಯಾವ್ ಟು ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್ VR, ನನ್ ಡಾಕ್ಯುಮೆಂಟ್ ಟೈಪ್. ಓಕೆ, ಸೊ ಅದೊಂದು ಮಿಸ್ಟೇಕ್ ಮಾಡಿ. ನೋಡಿ ಎಷ್ಟು ನಿಮಗೆ ಮಿಸ್ಟೇಕ್ಸ್ ಮಾಡ್ತೀರಾ ಅಷ್ಟು ನೀವು ಕಲಿತೀರಾ. ಸೊ ಯಾಕಂದ್ರೆ ಅನಲೈಸ್ ಮಾಡೋದ್ ಬರ್ಬೇಕು ಫಸ್ಟ್. ಸೊ ಇಲ್ಲಿ ಹೋಗ್ಬಿಟ್ಟು ಸೇಮ್ ಇದೆ 349 ಅಡಾಪ್ಟ್. ಸೊ ಅಡಾಪ್ಟ್ ಮಾಡ್ಕೊಂಡ್ರೆ, ಬಟ್ ಇಲ್ಲಿ ಡಾಕ್ಯುಮೆಂಟ್ ಚೇಂಜ್ ಮಾಡ್ತೀನಿ, VR. ಓಕೆ, ಈಗ ನೋಡಿ ಸೇವ್ ಮಾಡಿ. ಈಗ 350, ಈಗೇನಿದು 104 ಅಲ್ಲ. ಓಕೆ, ಕಾಪಿ ಮಾಡ್ಕೊಳ್ಳಿ. ಹೀಗಾಗಿ ನೋಡಿ ಇಲ್ಲಿಗೆ ಹೋಗ್ತೀನಿ, ಗೊತ್ತಾಯ್ತಲ್ಲ ಎಲ್ಲಿ ಮಿಸ್ಟೇಕ್ ಮಾಡಿದ್ದಂತ. ME54 ಹೋಗಿ ಅದರ್ ಪಿ ಆರ್ ಪೇಸ್ಟ್ ಮಾಡಿ, ಇದು 4, ಎಂಟರ್ ಕೊಡಿ. ಸೊ ಈಗ ಅಬ್ಸರ್ವ್ ಮಾಡಿ, ರಿಲೀಸ್ ಸ್ಟ್ರಾಟಜಿ ಇಲ್ಲಿ ಬರ್ತಾ ಇಲ್ಲ. ಈಗ ಇಲ್ಲಿ ಹೋಗಿ ಹೆಡರ್ ಲೆವೆಲ್ ಅಲ್ಲಿ ನೋಡಿ, ಇಲ್ಲಿ ಹೆಡರ್ ಲೆವೆಲ್ ಅಲ್ಲಿ ರಿಲೀಸ್ ಸ್ಟ್ರಾಟಜಿ ಬಂತು. ಯಾಕೆ? ಇದು ಐಟಮ್ ಲೆವೆಲ್, ಹೆಡರ್ ಲೆವೆಲ್ ಈ ಡಾಕ್ಯುಮೆಂಟ್ ಟೈಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇಲ್ಲಿಗೆ ಹೋಗಿ ನೋಡಿ ಹೆಡರ್ ಲೆವೆಲ್. ಸೊ ಎಡಿಟ್ ಮಾಡಿ, ಎಡಿಟ್ ಆಪ್ಷನ್ ಕ್ಲಿಕ್ ಮಾಡಿ. ನೌ ಯು ಕ್ಯಾನ್ ರಿಲೀಸ್ ದಿಸ್, ರಿಲೀಸ್. ಓಕೆ, ನೋಡಿ ರಿಲೀಸ್ ಆಯ್ತು. ಸೊ ಸೇವ್ ಮಾಡಿ. ಓಕೆ, ಅರ್ಥ ಆಯ್ತಾ? ಸೊ ಇದಿಷ್ಟು ರಿಲೀಸ್ ಸ್ಟ್ರಾಟಜಿ ಫಾರ್ ಪರ್ಚೇಸ್ ರಿಕ್ವಿಸಿಷನ್ ಇನ್ ವಿತ್ ಕ್ಲಾಸಿಫಿಕೇಶನ್ ಮತ್ತೆ ವಿತೌಟ್ ಕ್ಲಾಸಿಫಿಕೇಶನ್, ಅಂಡ್ ಆಸ್ ವೆಲ್ ಆಸ್ ಹೆಡರ್ ಲೆವೆಲ್ ಮತ್ತೆ ಐಟಮ್ ಲೆವೆಲ್ ಅಲ್ಲಿ ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನ ಎಂಟೈರ್ ಕಾನ್ಫಿಗರೇಷನ್. ಓಕೆ.